ಐ ಲವ್ ಯು ನವ್ಯ ಅಂತ ಬೆಟ್ಟಗಳ ಮೇಲೇರಿ ಕೂಗುತ್ತಿದ್ದ ಪ್ರದೀಪ್. ಪಕ್ಕದ ಕಲ್ಲು ಬೆಂಚಿನ ಮೇಲೆ ಕುಳಿತ ನವ್ಯ ಮುಖದಲ್ಲಿ ಚಂದದ ಮಂದಹಾಸ, ಒಂದು ಥರ ಏನೋ ಖುಷಿ. ತಿರುಗಿ ನೋಡಿದ ಪ್ರದೀಪ್ ಇವಳ ನಗುವ ಮೋಡಿಗೆ ಕಳೆದು ಹೋಗಿ ಕೂಗುವುದನ್ನೇ ನಿಲ್ಲಿಸಿ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟ. ನವ್ಯ ಏನಾಯಿತು ಅಂತ ಹುಬ್ಬು ಮೇಲೆ ಮಾಡಿ ಕೇಳಿದಳು. ಅವಳು ಕೇಳುವ ರೀತಿ ಯಾವಾಗಲೂ ಮಾಸದ ಕಿರುನಗು, ಅವಳ ಮುಂಗುರುಳು, ಗಾಳಿಗೆ ತೂರಿ ಬರುವ ಮುಂಗುರುಳನ್ನು ಕಿವಿ ಹಿಂದೆ ಹಾಕುವ ಪರಿ, ಆಗ ಕಿವಿಯ ಜುಮುಕಿ ಅವಳ ಕೆನ್ನೆಗೆ ಮುತ್ತು ಕೊಡುವ ರೀತಿ ಎಲ್ಲವನ್ನೂ ನೋಡುತ್ತಾ ಮೈಮರೆತು ಬಿಟ್ಟ. ಅವಳು ಪಕ್ಕದಲ್ಲೇ ಬಂದು ಕೂಗುತ್ತಿರುವುದು ಗಮನಕ್ಕೆ ಬರಲಿಲ್ಲ. ಒಮ್ಮೆ ಜೋರಾಗಿ ಕೂಗಿ ತಳ್ಳಿದಳು. ಆಗ ಭೂಮಿಗೆ ಬಂದ ಪ್ರದೀಪ್. ಅದೆಲ್ಲೋ ಕಳೆದು ಹೋಗಿದ್ದೆ, ಆವಾಗಿನಿಂದ ಕೂಗ್ತಾ ಇದ್ದೀನಿ, ಕಿವಿ ಎಲ್ಲಿ ಕಳೆದು ಬಂದೆ ಅಂತ ಅರುಚಿಬಿಟ್ಟಳು ನವ್ಯ. ಕಿರುಚಬೇಡವೇ ಬ್ರಹ್ಮರಾಕ್ಷಸಿ, ಸ್ವಲ್ಪ ನಿಧಾನ ಮಾತಾಡು, ನಂಗೂ ಕಿವಿ ಕೇಳಿಸುತ್ತೆ, ನಿನ್ನ ಸೌಂಡ್ ಇಡೀ ಊರಿಗೆ ಕೇಳಿಸುತ್ತೆ, ಅಷ್ಟು ಜೋರು. ಹೋಗಲಿ, ಕೇಳೋಣ ಪರವಾಗಿಲ್ಲ ಅನ್ನೋಕೆ ಅದೇನು ಕೋಗಿಲೆ ಕಂಠನ? ಒಳ್ಳೆ ರಾಕ್ಷಸ ವಂಶದವಳೆ, ಏನೇ ನಿನ್ನ ಸೌಂಡು, ಅಷ್ಟು ಕರ್ಕಶ, ಯಪ್ಪ ಎಂದು ಕಿವಿ ಮುಚ್ಚಿಕೊಂಡ ಪ್ರದೀಪ್. ಲೋ ಗೂಬೆ ವಂಶದವನೇ, ಈ ಧ್ವನಿಗೆ ಯಾವನೋ ಒಬ್ಬ ಪ್ರಪೋಸ್ ಮಾಡಿದ್ದು ಮರೆತು ಹೋಯ್ತಾ? ಮುಖ ಕೆಂಪು ಮಾಡಿಕೊಂಡು ಕೇಳಿದಳು. ಆವತ್ತು ನನ್ನ ಕಿವಿ ನಿಜವಾಗಲೂ ಹಾಳಾಗಿ ಹೋಗಿತ್ತು ಕಣೆ, ಅದೆಲ್ಲಿ ಇಟ್ಟು ಬಂದಿದ್ದನೋ ನನ್ನ ಕಿವಿ ಅಂತ ಅವಳ ಕೋಪ ಮತ್ತಷ್ಟು ಜಾಸ್ತಿ ಮಾಡುತ್ತಿದ್ದ. ಹೋ ಹೌದಾ, ಇನ್ನು ಮುಂದೇನು ನಿನ್ನ ಕಿವಿ ತೆಗೆದು ಇಟ್ಟು ಬಾ ನನ್ನ ಜೊತೆ ಮಾತಾಡುವಾಗ. ನನ್ನ ಸೌಂಡ್ ಇರೋದೇ ಹೀಗೆ, ಕೇಳಬೇಕು ಅನ್ಸಿದ್ರೆ ಕೇಳು, ಇಲ್ಲ ಅಂದರೆ ಕಿವಿ ಮುಚ್ಕೊಂಡಿರು. ಸುಮ್ಮನೆ ರೇಗಿಸಿ ನನ್ನ ಕಡೆಯಿಂದ ಬಯಸಿಕೊಳ್ಳಬೇಡ, ಇವಾಗಲೇ ಹೇಳ್ತಾ ಇದ್ದೀನಿ. ಹೌದು, ಇರೋ ಸತ್ಯ ಹೇಳಿದ್ರೆ ಹೀಗೆ, ಎಲ್ಲರಿಗೂ ಕೋಪ. ಹೋಗಲಿ, ಒಂದು ಹಾಡು ಹಾಡೆ ಅಂತ ಮತ್ತೆ ಕಲ್ಲು ಬೆಂಚಿಗೆ ಕರೆದುಕೊಂಡು ಹೋದ. ಹಾಡ ಆಗೋಲ್ಲ, ಹೋಗೋ, ಇಷ್ಟೊತ್ತು ನನ್ನ ರೇಗಿಸಿ ಈಗ ಹಾಡು ಹಾಡಂತೆ. ಯಾವಳು ಹಾಡ್ತಾಳೆ? ನನಗಾಗಲ್ಲ, ಆಗಲೇ ತಮಾಷೆ ಮಾಡಿದೆ ಕಣೆ. ಕಾಲೇಜಲ್ಲಿ ಮೊದಲ ದಿನ ನೀ ದೇವರ ನಾಮ ಹಾಡಿದಾಗಲೇ ಕಣೆ ಈ ಗೊಂಬೆಗೆ ಕಳೆದು ಹೋದೆ. ಮಧ್ಯದಲ್ಲೇ ಅವನ ತಡೆದು, ಈಗ ದೇವರ ನಾಮ ಹಾಡಬೇಕೇನೋ ನಾ ಅಂತ ಕೇಳಿದಳು. ಹೂನಮ್ಮ, ಇವತ್ತು ನಿನ್ನ ಬಾಯಿಂದ ಅದೇ ದೇವರ ನಾಮ ಕೇಳಬೇಕು ಅಂತ ಆಸೆ, ಒಂದು ಸಲ ಹೇಳು ಅಂತ ಬೇಡಿಕೊಂಡ. ಅವ ಬೇಡಿದ ರೀತಿಗೆ ಅವಳಿಗೆ ಇಲ್ಲ ಅನ್ನೋಕೆ ಮನಸ್ಸು ಬರದೆ ಕಣ್ಣು ಮುಚ್ಚಿ ಹಾಡಲು ಶುರು ಮಾಡಿದಳು. ಪ್ರದೀಪ್ ಕೂಡ ಕಣ್ಣು ಮುಚ್ಚಿ ಕುಳಿತ ಕೇಳಲು ಕಾತುರದಿಂದ. ಅವಳು ಹಾಡಿ ಮುಗಿದ ಮೇಲೂ ಕಣ್ಣು ಬಿಟ್ಟಿರಲಿಲ್ಲ ಪ್ರದೀಪ್. ಮಧ್ಯೆ ಮಧ್ಯೆ ಕಣ್ಣು ತೆರೆದು ಹಾಡಿದ ನವ್ಯ ಅವನ ರೀತಿ ನೋಡಿ ಮನಸ್ಸು ತುಂಬಿ ಬಂತು. ಯಾವತ್ತೂ ಎಲ್ಲೆ ಮೀರಿ ಬರದ ಪ್ರೇಮಿ, ಈಗ ಕೂಡ ಸುತ್ತಮುತ್ತ ಯಾರೂ ಇಲ್ಲದ ಜಾಗ, ಇಲ್ಲಿಯೂ ದೇವರ ನಾಮ ಹೇಳುವಂತಾನೆ ನನ್ನ ಗೆಳೆಯ, ನನ್ನವ ಅದೆಷ್ಟು ಚಂದ ಅಂತ ನೋಡುತ್ತಾ ಇದ್ದಳು. ಅದೆಷ್ಟೋ ಹೊತ್ತಿನ ನಂತರ ಕಣ್ಣು ಬಿಟ್ಟ ಪ್ರದೀಪ್. ಅದೆಷ್ಟು ಚಂದ ಕಣೆ ನಿನ್ನ ಧ್ವನಿ, ಹಾಡ್ತಾ ಇದ್ದರೆ ಬೇರೇನೂ ಬೇಡ ಅನಿಸಿಬಿಡುತ್ತೆ. ಆ ನಿನ್ನ ದೇವರು ಕೂಡ ಒಮ್ಮೆ ಕಳೆದು ಹೋಗ್ತಾನೆ ನಿನ್ನ ಹಾಡಿಗೆ, ನಿನ್ನ ಧ್ವನಿಗೆ ಅಂತ ತನ್ನ ಮೆಚ್ಚಿಗೆ ಸೂಚಿಸುತ್ತಿದ್ದ. ಸಾಕು ಹೊಗಳಿದ್ದು, ಈಗ ಮುಂದೆ ಏನು ಮಾಡೋದು? 6 ವರ್ಷ ಆಯಿತು ಕಣೋ ನಮ್ಮ ಪ್ರೀತಿಗೆ, ಮನೆಯಲ್ಲಿ ಇನ್ನೂ ಹೇಳಿಲ್ಲ, ಹೇಳೋಕೆ ಭಯ ಕಣೋ. ನಮ್ಮ ಮನೆಯಲ್ಲಿ ಖಂಡಿತ ಪ್ರೀತಿಯೆಲ್ಲ ಒಪ್ಪಲ್ಲ, ನೀನಾದರೂ ನಿಮ್ಮ ಮನೆಯಲ್ಲಿ ಹೇಳಬಹುದು ಅಲ್ವಾ ಅಂತ ಕೇಳಿದಳು ನವ್ಯ. ಅದನ್ನೇ ಹೇಳೋಣ ಅಂತ ನಿನ್ನ ಇಲ್ಲಿ ಕರೆದುಕೊಂಡು ಬಂದೆ. ಭಾನುವಾರದವರೆಗೂ ಕಾಯೋ ತಾಳ್ಮೆ ಇರಲಿಲ್ಲ ಅಂತ ನಕ್ಕ. ಏನೋ ಹೇಳೋಕೆ ಹೊರಟಿದ್ದಾನೆ ಅಂತ ಅವನ ಮುಂದಿನ ಮಾತಿಗಾಗಿ ಕಾತುರದಿಂದ ಕಾಯ್ದಳು ನವ್ಯ. ನಿನ್ನೆ ನಮ್ಮ ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿ ವಿಷಯ ಹೇಳಿದೆ. ಮೊದಲು ಎಲ್ಲರಿಗೂ ನಂಬಲು ಆಗಲಿಲ್ಲ, ಕಡೆಗೆ ಮೊದಲಿನಿಂದಲೂ ಎಲ್ಲ ಹೇಳಿದೆ. ನಿನ್ನ ನೋಡಿದ ಮೊದಲ ದಿನದಿಂದ, ಹಾಗೆ ನಿನ್ನ ಫೋಟೋ ಕೂಡ ಎಲ್ಲರಿಗೂ ತೋರಿಸಿದೆ. ಮನೆಯಲ್ಲಿ ಎಲ್ಲರಿಗೂ ನನ್ನ ಮೇಲೆ ನಂಬಿಕೆ, ಅದೇ ನಂಬಿಕೆಯಲ್ಲಿ ಒಪ್ಪಿದರು ನಿನ್ನ ಅಂತ ಒಂದೇ ಸಲಕ್ಕೆ ಹೇಳಿ ಮುಗಿಸಿದ ಎಲ್ಲವನ್ನೂ. ನವ್ಯಗೆ ಖುಷಿ ತಡೆಯಲು ಆಗದೆ ತಪ್ಪಿ ಹಿಡಿದು ಕೇಳಿದಳು. ನಿಜ ಹೇಳ್ತಾ ಇದ್ದೀಯಾ? ನಿಜವಾಗ್ಲೂ ನಿಮ್ಮನೆಯಲ್ಲಿ ಒಪ್ಕೊಂಡ್ರಾ? ಅವಳ ಖುಷಿಗೆ ಪ್ರದೀಪ್ ಶರ್ಟು ತೊಯ್ದು ಹೋಗಿತ್ತು. ಇಷ್ಟು ಖುಷಿಯ ವಿಷಯಕ್ಕೆ ಕಣ್ಣೀರು ಹಾಕ್ತೀಯಲ್ಲೇ, ನನ್ನ ಮದುವೆ ಆಗೋದು ಇಷ್ಟ ಇಲ್ವಾ ಅಂತ ಕೇಳಿದ. ಅವ ಕೇಳಿದ ರೀತಿಗೆ ನಕ್ಕಳು ನವ್ಯ.
ಕಣ್ಣು ಒರೆಸಿಕೊಂಡು ದೂರ ಸರಿದು ನಮ್ಮ ಮನೆಯಲ್ಲಿ ಹೇಗೆ ಒಪ್ಪಿಸಲಿ ಅಂತ ದುಃಖಿಸಿದಳು. ನಮ್ಮ ಮನೆಯಲ್ಲಿ ಒಪ್ಪಿಯಾಯಿತು, ಎಲ್ಲರೂ ಖುಷಿಯಲ್ಲಿ ಇದ್ದಾರೆ. ನೀನು ಕೂಡ ಒಂದು ಒಳ್ಳೆಯ ಸಮಯ ನೋಡಿ ಎಲ್ಲ ಹೇಳಿಬಿಡು. ಆದಷ್ಟು ಬೇಗ ಎಲ್ಲರ ಒಪ್ಪಿಗೆ ಪಡೆದು ಮದುವೆ ಆಗೋಣ. ಇನ್ನೂ ಜಾಸ್ತಿ ದಿನ ನಿನ್ನ ಬಿಟ್ಟು ಇರೋಕೆ ಆಗೋಲ್ಲ. ಬೇಗ ಬಂದು ಬಿಡು ನನ್ನ ಹೆಂಡತಿಯಾಗಿ ಅಂತ ಹೇಳುವಾಗ ಕಣ್ಣೀರು ಹರಿದು ಹೋಗುತ್ತಿತ್ತು ನವ್ಯಾಳಿಗೆ. ಸರಿ, ಮನೆಗೆ ಹೋಗೋಣ. ಮನೆ ಮುಟ್ಟುವಷ್ಟರಲ್ಲಿ ಸಂಜೆ ಆಗುತ್ತೆ. ಆಯಿತು ಅಂತ ಇಬ್ಬರು ಬೈಕ್ ಹತ್ತಿ ಮನೆಗೆ ಹೊರಟರು. ನವ್ಯ ಮುಂದಿನ ಭಾನುವಾರ ಹೇಳಿಬಿಡಬೇಕು ಅಂದುಕೊಂಡಳು. ಆವತ್ತು ಎಲ್ಲರೂ ಮನೆಯಲ್ಲೇ ಇರುತ್ತಾರೆ ಅಂತ ನಿರ್ಧಾರ ಮಾಡಿದಳು. ಅಂದುಕೊಂಡಂತೆ ಭಾನುವಾರ ಎಲ್ಲರನ್ನೂ ಕೂರಿಸಿಕೊಂಡು ತನ್ನ ಪ್ರೀತಿಯ ವಿಷಯ ಎಲ್ಲವನ್ನೂ ಹೇಳಿದಳು. ಯಾವುದನ್ನೂ ಮುಚ್ಚಿಡದೆ ಪ್ರದೀಪ್ನ ಮನೆಯಲ್ಲಿ ಒಪ್ಪಿಗೆ ಇದೆ ಅನ್ನೋ ವಿಷಯ ಕೂಡ ತಿಳಿಸಿದಳು. ಮಗಳ ಪ್ರೀತಿ ವಿಷಯ ಕೇಳಿದ ಅವಳ ಅಪ್ಪ ಕೋಪಗೊಂಡು ಏನೊಂದೂ ಹೇಳದೆ ಎದ್ದು ಹೋದ. ಮನೆಯ ಯಾವ ಸದಸ್ಯರು ಏನೂ ಹೇಳಲಿಲ್ಲ. ನವ್ಯಗೆ ತಳಮಳ ಶುರುವಾಯಿತು. ಮುಂದೆ ಏನು ಅಂತ ಅದನ್ನೇ ಪ್ರದೀಪ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಪ್ರದೀಪ್, ಜಾಸ್ತಿ ಯೋಚನೆ ಮಾಡಬೇಡ. ವಿಷಯ ಹೇಳಿಯಾಗಿದೆ. ಮುಂದಿನದು ಅವರು ನಿರ್ಧಾರ ಮಾಡಲಿ. ಪದೇ ಪದೇ ಕೇಳಿ ಅವರಿಗೆ ಕೋಪ ಬರಿಸಬೇಡ. ಸ್ವಲ್ಪ ಹೊತ್ತು ಹೊರಗಡೆ ಸುತ್ತಾಡಿ ಬಾ, ಮನಸ್ಸಿಗೆ ನೆಮ್ಮದಿಯಾಗುತ್ತದೆ. ಇಲ್ಲವಾದರೆ ನಾನು ಬರ್ಲಾ, ಸ್ವಲ್ಪ ಹೊತ್ತು ತಿರುಗಾಡಿ ಬರೋಣ ಅಂತ ಹೇಳುತ್ತಿದ್ದ. ರಜೆ ದಿನ ಅವನು ಮನೆಯವರಿಗೆ ಅಂತ ಮೀಸಲು ಇಡುತ್ತಿದ್ದ ವಿಷಯ ಗೊತ್ತಿದ್ದ ನವ್ಯ, ಬೇಡ ನಾನೇ ಸುತ್ತಾಡಿ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟಳು. ಹೀಗೆ 1 ವಾರ ಕಳೆದು ಹೋಯಿತು. ಯಾವ ಸೂಚನೆ ಕೂಡ ಕೊಡದೆ ಶನಿವಾರ ರಾತ್ರಿ ಊಟದ ಸಮಯದಲ್ಲಿ ನವ್ಯಾಳ ಅಪ್ಪ ಅವಳ ಮುಖ ನೋಡುತ್ತಾ, ನಾಳೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ನಿನ್ನ ನೋಡಲು. ನಮಗೆಲ್ಲ ಒಪ್ಪಿಗೆ ಇದೆ. ಹುಡುಗ ಹಾಗೂ ಅವನ ಮನೆಯವರಿಗೆ ನೀ ಒಪ್ಪಿಗೆಯಾದರೆ ಇದೇ ತಿಂಗಳಲ್ಲಿ ಮದುವೆ ಅಂತ ಹೇಳಿ ಊಟ ಮಾಡುತ್ತಾ ಕುಳಿತರು. ಅನಿರೀಕ್ಷಿತವಾಗಿ ಬಂದ ಬೇರೆ ಗಂಡಿನ ಪ್ರಪೋಸಲ್ ನವ್ಯಾಳಿಗೆ ಆಘಾತ ಉಂಟು ಮಾಡಿತು. ಕಣ್ಣ ಮುಂದೆ ಇದ್ದ ತಟ್ಟೆ ಮಂಜಾಗಿ ಕಾಣಿಸುತ್ತಿತ್ತು. ತಟ್ಟೆಯಲ್ಲಿ ಊಟ ವಿಷವಾಗಿ ಕಾಣಿಸಿತು. ಕೈ ತೊಳೆದುಕೊಳ್ಳಲು ಆಗಲಿಲ್ಲ. ಪ್ರದೀಪ್ ಮಾತು, ಅನ್ನ ದೇವರು. ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಜನ ಇದ್ದಾರೆ ಭೂಮಿಯ ಮೇಲೆ. ಆದರೆ ನಮಗೆ ಅದೇ ಅನ್ನ ಆರಾಮಾಗಿ ಸಿಗ್ತಾ ಇದೆ ಅಂದರೆ ನಾವೆಷ್ಟು ಪುಣ್ಯವಂತರು. ಯಾವತ್ತೂ ಅನ್ನಕ್ಕೆ ಅವಮಾನ ಮಾಡಬೇಡ ಅಂತ ಒಮ್ಮೆ ಊಟ ಬಿಟ್ಟು ಎದ್ದು ಹೋಗುವಾಗ ಹೇಳಿದ್ದ ಬುದ್ಧಿ ಮಾತು ನೆನಪಿಗೆ ಬಂದು ಬಡಿಸಿಕೊಂಡ ಅನ್ನವನ್ನೆಲ್ಲ ಬೇಗ ತಿಂದು ಎದ್ದು ಹೋದಳು. ಎಲ್ಲವನ್ನೂ ಪ್ರದೀಪ್ಗೆ ಹೇಳಿದಳು. ಬಂದವರ ಎದುರಿಗೆ ಅಪ್ಪ ಅಮ್ಮನಿಗೆ ಅವಮಾನ ಮಾಡಬೇಡ. ಅವರ ಮುಂದೆ ಸುಮ್ಮನೆ ಹೋಗಿ ಕೂರು, ಕಡೆಗೆ ಒಪ್ಪಿಗೆ ಇಲ್ಲ ಅಂತ ಹೇಳು. ಪ್ರದೀಪ್ ಹೇಳಿದ ಮಾತು ಕೇಳಿ ಇಡೀ ರಾತ್ರಿ ಅತ್ತಳು. ಮರುದಿನ ಅವ ಹೇಳಿದಂತೆ ಗಂಡಿನ ಕಡೆಯವರು ಬರುವ ವೇಳೆಗೆ ತಯಾರಾಗಿ ಬಾರದ ನಗುವನ್ನು ಕಷ್ಟಪಟ್ಟು ತರಿಸಿ ಕುಳಿತಿದ್ದಳು. ಮನೆಯ ಎಲ್ಲರಿಗೂ ಇವಳ ಯಾವ ವಿರೋಧ ತೋರಿಸದೇ ಇದ್ದದ್ದು ಆಶ್ಚರ್ಯ ತಂದಿತ್ತು. ಕಾರಣ ಕೇಳದೆ ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡುತ್ತಿದ್ದರು. ನೋಡಿ ಹೋದ ಗಂಡಿನ ಕಡೆಯವರಿಗೂ ಹೆಣ್ಣು ಹಿಡಿಸಿಬಿಟ್ಟಳು. ಎಲ್ಲರೂ ಒಪ್ಪಿಕೊಂಡರು. ವಿಷಯ ತಿಳಿದ ನವ್ಯ ಪ್ರದೀಪ್ಗೆ ಕಾಲ್ ಮಾಡಿ, ಓಡಿ ಹೋಗಿ ಮದುವೆ ಆಗೋಣ. ಹೇಗಿದ್ರೂ ನಿಮ್ಮ ಮನೆಯಲ್ಲಿ ಒಪ್ಪಿದ್ದಾರೆ, ಅವರೇ ನನ್ನ ಕುಟುಂಬ ಅಂತ ಅವರ ಸಮ್ಮುಖದಲ್ಲೇ ಮದುವೆಯಾಗಿ ಬಿಡೋಣ ಅಂತ ಹೇಳ್ತಾ ಇದ್ದಳು. ಇವಳ ಪ್ರೀತಿ ಪರಿಗೆ ಸೋತು ಹೋದ ಪ್ರದೀಪ್, ಈ ಹುಡುಗಿ ಅದೆಷ್ಟು ಇಷ್ಟಪಡ್ತಾ ಇದ್ದಾಳೆ ನನ್ನ ಅಂತ. ಆದರೆ ಪ್ರದೀಪ್ಗೆ ಓಡಿ ಹೋಗಿ ಮದುವೆಯಾಗುವುದು ಇಷ್ಟವಿರಲಿಲ್ಲ. ಅದನ್ನೇ ಹೇಳಿದ. ನವ್ಯ, ಓಡಿ ಹೋಗೋ ಹಾಗಿದ್ರೆ 6 ವರ್ಷ ಕಾಯಬೇಕಿತ್ತ ನಾವು. ಒಮ್ಮೆ ನಿಮ್ಮ ಪರಿವಾರದವರನ್ನು ನೆನಪು ಮಾಡಿಕೊ. ಅವರು ನಿನ್ನ ಸಾಕಿ ಸಲುಹಿ ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಮೋಸ ಮಾಡೋದು ಬೇಡ ಪ್ಲೀಸ್. ಪ್ರದೀಪ್ ಮಾತನ್ನು ಅಲ್ಲಿಗೆ ತಡೆದು, ಗೊತ್ತು ಕಣೋ, ಆದರೆ ಈಗಿನ ಪರಿಸ್ಥಿತಿ ಅರ್ಥ ಮಾಡಿಕೊ. ನಾ ಓಡಿ ಬರದೆ ಹೋದರೆ ಯಾರನ್ನೋ ಗಂಟು ಹಾಕಿ ಬಿಡ್ತಾರೆ ಅಪ್ಪ, ದಯವಿಟ್ಟು ಅರ್ಥ ಮಾಡಿಕೊ ಅಂತ ಗೋಗರೆದು ಬಿಟ್ಟಳು. ಅವಳ ಕಷ್ಟ ನೋಡದೆ ತನ್ನ ನಿಯಮಕ್ಕೆ ವಿರುದ್ಧವಾಗಿ ಒಪ್ಪಿಗೆ ಸೂಚಿಸಿದ ಪ್ರದೀಪ್. ಸರಿ, ನಾಡಿದ್ದು ಬಂದು ಕರೆದುಕೊಂಡು ಹೋಗ್ತೀನಿ, ರೆಡಿಯಾಗಿರು. ಯಾವ ಸಾಮಾನು ಬೇಡ, ಉಟ್ಟ ಬಟ್ಟೆಯಲ್ಲೇ ಹೋಗೋಣ ಅಂತ ಹೇಳಿ ಫೋನ್ ಇಟ್ಟ. ಪ್ರದೀಪ್ ಮಾತು ಕೇಳಿ ನೆಮ್ಮದಿಯಾಯಿತು ನವ್ಯಾಳಿಗೆ. 2 ದಿನ ಬಂದು ಕರೆದುಕೊಂಡು ಹೋಗ್ತಾನೆ ನನ್ನವ ಅಂತ ಖುಷಿಯಲ್ಲಿ ಇದ್ದಳು. ಗಂಡು ನೋಡಿ ಹೋದ ಮೇಲೆ ನವ್ಯ ಆಫೀಸ್ ಕೂಡ ಹೋಗೋದು ಬಿಟ್ಟಿದ್ದಳು. ಈಗ 2 ದಿನ ಮನೆಯವರ ಜೊತೆ ಕಳೆದರೆ ಆಯಿತು. ಕಡೆಗೆ ಇವರುಗಳು ಯಾವತ್ತೂ ನನಗೆ ಮುಖ ಕೂಡ ತೋರಿಸಲ್ಲ ಅಂತ 2 ದಿನ ಮನೆಯವರ ಜೊತೆ ಖುಷಿಯಾಗಿ ಇರಲು ನಿರ್ಧರಿಸಿದಳು. ಪ್ರದೀಪ್ ಮಾತನ್ನು ನವ್ಯ ಬಿಟ್ಟು 2 ಕಿವಿಗಳು ಕೇಳಿಸಿಕೊಂಡಿದ್ದು ಅರಿಯದೆ ಹೋದಳು ನವ್ಯ. ಮಾರನೇ ದಿನ ಖುಷಿಯಲ್ಲೇ ಕಳೆದ ನವ್ಯ ರಾತ್ರಿ ನಿದ್ದೆ ಕೂಡ ಮಾಡದೆ ಬೆಳಗ್ಗೆಗಾಗಿ ಕಾಯುತ್ತಿದ್ದಳು. ಎಂದಿನಂತೆ ಸೂರ್ಯ
ಭೂಮಿಗೆ ತನ್ನ ಕಿರಣಗಳನ್ನು ಬಿಟ್ಟು ಬೆಳಗಾಯಿತು ಅಂತ ಎಲ್ಲರನ್ನೂ ಎಬ್ಬಿಸಿದ. ನವ್ಯ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ರೆಡಿಯಾದಳು. ಕಡೆಯ ಬಾರಿ ಎಲ್ಲರ ಆಶೀರ್ವಾದ ಕೂಡ ಪಡೆದುಕೊಂಡಳು. ನವ್ಯಾಳ ಈ ವರ್ತನೆ ಮನೆಯವರು ಕೇಳಿದರೂ ಏನೋ ಒಂದು ಸಬೂಬು ಹೇಳಿ ಅಲ್ಲಿಗೆ ವಿಷಯ ಮುಗಿಸಿದಳು. ಆದರೆ ಪ್ರದೀಪ್ ಮಾತ್ರ ಮಧ್ಯಾಹ್ನ ಆದರೂ ಒಂದು ಫೋನ್ ಕಾಲ್ ಇಲ್ಲ ಅಂತ ಚಡಪಡಿಸಿಬಿಟ್ಟಳು ನವ್ಯ. ಅವಳೇ ಮಾಡಿದರೂ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಕಾಲ್ ಹೋಗದಿದ್ದಾಗ ಗಾಬರಿಯಾಗಿ ಹೋದಳು. ಕೈಯಲ್ಲಿ ಫೋನ್ ಹಿಡಿದುಕೊಂಡು ಸಂಜೆವರೆಗೂ ಕೋಣೆಯ ಕಿಟಕಿಗೆ ಕಣ್ಣು ನೆಟ್ಟು ಕುಳಿತು ಬಿಟ್ಟಳು. ಸಂಜೆಯಾದರೂ ಕೂಡ ಪ್ರದೀಪ್ ಸುಳಿವಿಲ್ಲ. ಏನಾಯಿತು ನನ್ನ ಹುಡುಗನಿಗೆ ಅಂತ ಹೊಟ್ಟೆಯಲ್ಲಿ ಹೇಳದ ಸಂಕಟ. ಬರುತ್ತೇನೆ ಅಂತ ಹೇಳಿದ ಪ್ರದೀಪ್ ರಾತ್ರಿಯಾದರೂ ಬರದೇ ಇದ್ದಾಗ ಅಳು ಒತ್ತರಿಸಿ ಬಂದಿತು. ನವ್ಯ ಅದೇ ಯೋಚನೆಯಲ್ಲಿ ಕೋಣೆ ಬಿಟ್ಟು ಆಚೆ ಬಂದಿರಲಿಲ್ಲ. ಮರುದಿನ ಬಂದ ಫೋನ್ ಕಾಲ್ ನವ್ಯಗೆ ಭೂಮಿ ಬಿರಿದಂತಾಯಿತು. ಕೈಯಲ್ಲಿದ್ದ ಮೊಬೈಲ್ ಕಿಣಕಿಸಿದಾಗ ಪ್ರದೀಪ್ ಕಾಲ್ ಅಂತ ಡಿಸ್ಪ್ಲೇ ಕೂಡ ನೋಡದೆ, ಹಲೋ ಪ್ರದೀಪ್, ಎಲ್ಲಿದ್ದೀಯಾ, ಹೆಂಗಿದೀಯಾ, ಯಾಕೋ ಬರಲಿಲ್ಲ ನಿನ್ನೆ, ನಾನು ಕಾಯ್ತಾ ಇದ್ದೆ ಗೊತ್ತಾ ಅಂತ ಒಂದೇ ಸಮನೆ ಪ್ರಶ್ನೆ ಕೇಳುತ್ತಾ ಇದ್ದವಳಿಗೆ ಅತ್ತ ಕಡೆಯ ಬೇರೆ ಧ್ವನಿ ಇವಳ ಮಾತಿಗೆ ಕಡಿವಾಣ ಹಾಕಿತು. ಫೋನ್ ಮಾಡಿದ್ದು ಪ್ರದೀಪ್ ಆತ್ಮೀಯ ಸ್ನೇಹಿತ. ಇವರಿಬ್ಬರ ವಿಷಯ ಮೊದಲಿನಿಂದಲೂ ಗೊತ್ತಿದ್ದ ಗೆಳೆಯ. ಗೆಳೆಯನ ಮಾತು ಕೇಳಿ ಮಾತು ಬಾರದೆ ಹಾಗೆ ಕಲ್ಲಾಗಿ ಹೋದಳು ನವ್ಯ. ಒಮ್ಮೆ ಕಿರುಚಿದ್ದು ಬಿಟ್ಟರೆ ಬೇರೇನು ಇಲ್ಲಿಯ ತನಕ ಅವಳಿಗೆ ಗೊತ್ತಿಲ್ಲ. ನವ್ಯ ಈಗ ಹುಚ್ಚಾಸ್ಪತ್ರೆಯ ಅತಿಥಿಯಾಗಿದ್ದಳು. ತಿಂಗಳುಗಳೇ ಕಳೆದು ಹೋದವು. ಅವಳಿಗೆ ತನ್ನ ಬದುಕಿನಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಗೊತ್ತಿಲ್ಲ. ಅವಳ ತಂದೆಗೆ ಆಘಾತದ ಜೊತೆ ಪಾಪಪ್ರಜ್ಞೆಯೊಂದು ಕಾಡುತ್ತಿತ್ತು. ಆವತ್ತು ನವ್ಯ ಓಡಿ ಹೋಗುವ ವಿಷಯ ಕದ್ದು ಕೇಳಿದ ಅವಳ ತಂದೆ ಪ್ರದೀಪ್ ಬರುವ ದಾರಿಯಲ್ಲಿ ಅವನ ಬೈಕಿಗೆ ಅಪಘಾತ ಮಾಡಿಸಿಬಿಟ್ಟ. ಕೈಕಾಲು ಮುರಿಯಬೇಕು, ಎದ್ದು ಓಡಾಡಲೇಬಾರದು ಎಂದುಕೊಂಡಿದ್ದ ಅಷ್ಟೇ. ಆದರೆ ವಿಧಿಬರಹ ಬೇರೆಯೇ ಆಗಿತ್ತು. ಅಪಘಾತ ಆದ ಸ್ಥಳದಲ್ಲೇ ಪ್ರದೀಪ್ ಸತ್ತು ಹೋದ ಅಂತ ತಿಳಿದು ಪಾಪಪ್ರಜ್ಞೆ ಕಾಡುತ್ತಿತ್ತು. ಆದರೆ ಮಗಳು ನವ್ಯ ಅವನ ಸುದ್ದಿ ತಿಳಿದು ಈ ಲೋಕದ ಪರಿವೇ ಇಲ್ಲದೆ ಹುಚ್ಚಿಯಾಗಿ ಬಿಡುತ್ತಾಳೆಂದು ಕನಸಲ್ಲಿಯೂ ಊಹಿಸಿರಲಿಲ್ಲ. ತಮ್ಮದೇ ಲೋಕದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಜೋಡಿಯ ಮದುವೆಯ ಕನಸು ಕೊನೆಗೂ ನನಸಾಗಲೇ ಇಲ್ಲ. ಅವಳು ಪ್ರದೀಪ್ನ ಮದುವೆಯಾಗಿದ್ದರೆ ಹೇಗೋ ಎಲ್ಲೋ ಚೆನ್ನಾಗಿರುತ್ತಿದ್ದಳೋ ಏನೋ ಅನ್ನೋ ಸಣ್ಣ ಭಾವನೆಯೊಂದು ಮೂಡದೇ ಇರದು ನವ್ಯ ತಂದೆಗೆ.